ಅಹಮದಾಬಾದ್ ಏರ್ಪೋರ್ಟ್ ಬಳಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ವಿಮಾನ ದುರಂತದಲ್ಲಿ 200ಕ್ಕೂ ಹೆಚ್ಚು ಜನರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದು ದೇಶದ ಅತಿ ದೊಡ್ಡ ದುರ್ಘಟನೆ ಅನಿಸ್ತಾ ಇದೆ, ತುಂಬಾ ನೋವಾಗ್ತಾ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್. ವಿಮಾನ ದುರಂತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರೋಣ ಅಂತ ಹೇಳಿ ಬೆಂಗಳೂರಿನಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿರುವಂತದ್ದು. ನಿನ್ನೆ ಏನು ಅಹಮದಾಬಾದ್ ನಲ್ಲಿ ವಿಮಾನ ಪತನಗೊಂಡಿತ್ತು, ಅದರಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣಗಳನ್ನ ಕಳೆದುಕೊಂಡಿದ್ದಾರೆ. ಇದು ನಿಜವಾಗ್ಲೂ ದೇಶಕ್ಕೆ ಅತಿ ದೊಡ್ಡ ದುರ್ಘಟನೆ ಅಂತ ಅನಿಸ್ತಾ ಇದೆ. ತುಂಬಾ ನೋವಾಗಿದೆ ಈ ಒಂದು ವಿಚಾರದಿಂದ. ನಿಜವಾಗಿಯೂ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಜೊತೆಗೆ ಅವರ ಕುಟುಂಬಕ್ಕೆ ಇಂತಹ ಸಂದರ್ಭದಲ್ಲಿ ಸಂತಾಪ ಸೂಚಿಸುತ್ತೇನೆ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿಕೆ ಕೊಟ್ಟಿದ್ರು. ಇನ್ನು ಎಂಬಿ ಪಾಟೀಲ್ ಸೇರಿದಂತೆ ಬಹಳಷ್ಟು ರಾಜಕಾರಣಿಗಳು ಕೂಡ ಈ ಒಂದು ವಿಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಮಾತನಾಡಿ ನಿಜವಾಗ್ಲೂ ಇದು ಆಗ್ಬಾರ್ದಿತ್ತು, ಈ ವರ್ಷದ ಇದು ಅತ್ಯಂತ ಘನಘೋರ ಕೃತ್ಯ ಅಂತ ಹೇಳ್ಬಹುದು, ಘನಘೋರ ಪ್ರಕರಣ ಅಂತಾನೆ ಹೇಳ್ಬಹುದು. ಯಾಕೆ ಅಂತಂದ್ರೆ ಸುಮಾರು 242 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಈ ಒಂದು ವಿಚಾರದಲ್ಲಿ. ಹಾಗಾಗಿ ನನಗೆ ತುಂಬಾ ನೋವಾಗಿದೆ ಈ ಒಂದು ವಿಚಾರದಲ್ಲಿ. ಈ ರೀತಿ ಆಗ್ಬಾರ್ದಿತ್ತು ಅಂತ ಹೇಳಿ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಎಂದು ಬೆಂಗಳೂರಿನಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇನ್ನು ಎಂಬಿ ಪಾಟೀಲ್ ಸೇರಿದಂತೆ ಬಹಳಷ್ಟು ರಾಜಕಾರಣಿಗಳು ಕೂಡ ಈ ಒಂದು ವಿಚಾರದಲ್ಲಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸುತ್ತಿದ್ದಾರೆ. ಜೊತೆಗೆ ಮಾಧ್ಯಮಗಳ ಮುಂದೆ ಮಾತನಾಡಿಯೂ ಕೂಡ ಸಂತಾಪವನ್ನು ಸೂಚಿಸ್ತಾ ಇರುವಂತದ್ದು. ಇನ್ನು ಅಹಮದಾಬಾದ್ ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಒಂದು ಘಟನೆಯಲ್ಲಿ ಇಂಗ್ಲೆಂಡ್ ದೇಶದವರು, ಭಾರತದವರು ಕೂಡ ಮೃತಪಟ್ಟಿದ್ದಾರೆ. ಬೆಳಗಾವಿಯಲ್ಲೇ ಓದಿದಂತಹ ಪ್ರತೀಕ್ ಜೋಶಿ ಕುಟುಂಬ ಕೂಡ ಈ ಒಂದು ಘಟನೆಯಲ್ಲೇ ಸಾವನ್ನಪ್ಪಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೀನಿ. ಮುಂದೆ ಈ ರೀತಿ ಘಟನೆ ಆಗದಂತೆ ಎಚ್ಚರವನ್ನ ವಹಿಸಬೇಕು. ಬೆಳಗಾವಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೆ ಈ ರೀತಿ ಘಟನೆ ಆಗಬಾರ್ದು, ಎಚ್ಚರಿಕೆ ವಹಿಸಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಏರ್ ಇಂಡಿಯಾ ಅವರ ನಿರ್ಲಕ್ಷ್ಯವೇ ಒಂದು ಕಾರಣ ಅಂತ ಹೇಳ್ಬಹುದು. ಯಾಕೆ ಅಂತಂದ್ರೆ ಅವರ ನಿರ್ಲಕ್ಷ್ಯದಿಂದನೇ 242 ಜನ ಸಾವನ್ನಪ್ಪಿರುವಂತದ್ದು. ಅದರಲ್ಲೂ ಇಂಗ್ಲೆಂಡ್ ದೇಶದವರು ಇದ್ರು, ನಮ್ಮ ಭಾರತದವರು ಸುಮಾರು 162 ಜನ ಇದ್ರು. ಬೆಳಗಾವಿಯಲ್ಲೇ ಓದಿದಂತಹ ಪ್ರತೀಕ್ ಜೋಶಿ ಅವರ ಕುಟುಂಬ ಕೂಡ ಮೃತಪಟ್ಟಿದೆ. ಇದು ನಿಜವಾಗ್ಲೂ ಆಘಾತಕಾರಿ ಸುದ್ದಿ ಆಗಿರೋದ್ರಿಂದ ಮುಂದೆ ಈ ರೀತಿ ಘಟನೆ ಆಗ್ಬಾರ್ದು, ಎಚ್ಚರಿಕೆ ವಹಿಸಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಏನು ಒಂದು ವಿಮಾನ ದುರಂತ ಆಯಿತು ಅಹಮದಾಬಾದ್ನಲ್ಲಿ, 242 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಭಾರತೀಯರು ಮತ್ತು ಲಂಡನ್ದವರು ಎಲ್ಲರಿದ್ದಾರೆ. ಅದರಲ್ಲಿ ಆ ದುರಂತದಲ್ಲಿ ಮಡಿದವರಲ್ಲಿ ಪ್ರತೀಕ್ ಜೋಶಿ ಅವರು ಇಲ್ಲಿಯೇ ಕಲ್ತವ್ರು. ಬೇರೆ ರಾಜ್ಯದಲ್ಲಿ ಅವರು ಜನ್ಮಭೂಮಿ ಇದ್ರೂ ಬೆಳಗಾವಿಯಲ್ಲಿ ಕಲ್ತಂಥದ್ದು. ಅವರು ಸಹಿತ ಆ ದುರಂತದಲ್ಲಿ ಮಡಿದಿದ್ದು ನಮ್ಮೆಲ್ಲರಿಗೆ ಬಹಳಷ್ಟು ದುಃಖ ಆಗಿದೆ. ಮತ್ತು ಅವ್ರ ಫ್ರೆಂಡ್ ಸರ್ಕಲ್ ಈ ಭಾಗದಲ್ಲಿ ಇದ್ದಂತ ಅವ್ರು ಕೂಡ ಕಲ್ತಂಥವ್ರು ಇವತ್ತೆಲ್ಲ ದುಃಖ ಸೂಚಕ ಸಭೆಯನ್ನು ಅವ್ರು ಮಾಡಿದ್ದಾರೆ, ಕಂಡೋಲೆನ್ಸ್ ಮಾಡಿದ್ದಾರೆ. ಹೀಗಾಗಿ ಇವತ್ತು ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ. ಈ ರೀತಿ ದುರಂತ ಆಗಬಾರ್ದಾಗಿತ್ತು, ದುರ್ದೈವದ ಸಂಗತಿ. ಹೀಗಾಗಿ ಇವತ್ತು ಈ ರೀತಿ ಮುಂದೆ ಈ ರೀತಿ ದುರಂತಗಳು ಸಂಭವಿಸದ ರೀತಿಯಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು, ಮತ್ತೊಂದಾಗಬೇಕು, ಇದೆಲ್ಲವನ್ನು ಮಾಡುವಂಥದ್ದು ಮುಂದೆ ಆಗ್ಬೇಕು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾ ಹೇಳ್ತೀನಿ. ಏನಾಗಿದೆ, ಈ ರೀತಿ ದುರಂತ ನಡೆದಾಗ ಕುಟುಂಬ ಸಹಿತ ಎಲ್ಲ ಪ್ರಯಾಣ ಮಾಡ್ತಿರ್ತಾರೆ. ಪ್ರತೀಕ್ ಜೋಶಿ ಮತ್ತು ಅವ್ರ ಕುಟುಂಬದ ಎಲ್ಲ ಸದಸ್ಯರು ಸಹಿತ ಆ ವಿಮಾನದಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದದ್ರಿಂದ ಇವತ್ತು ಎಲ್ಲರೂ ಮೃತಪಟ್ಟಿದ್ದು ಬಹಳ ದುಃಖಕರ ಸಂಗತಿ. ಆ ಕುಟುಂಬಕ್ಕೆ ಬಹಳ ದೊಡ್ಡ ಆಘಾತ ಆಗಿದೆ. ಆ ದುಃಖದಲ್ಲಿ ಇವತ್ತು ಆ ದುಃಖವನ್ನು ಭರಿಸುವಂತ ಶಕ್ತಿ ಇನ್ನು ಉಳಿದ ಯಾರು ಸದಸ್ಯರಿದ್ದಾರೆ ಅವ್ರಿಗೆ ಧೈರ್ಯ ಸಿಗಲಿ ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡ್ತೇನೆ.